ನಮಸ್ಕಾರ. ಸತ್ಯಪ್ರಿಯ KGL 621 ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನನ್ನ ಈ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಂದು ಗಾದೆ ಮಾತುಗಳು ಭಾಗ 17. ಈಗಾಗಲೇ ತಾವು ಭಾಗ 1ರಿಂದ 16ವರೆಗೆ ನೋಡಿರಬಹುದು. ಅನೇಕ ಗಾದೆಗಳು ತಾವು ಅದರ ಅರ್ಥದೊಂದಿಗೆ ತಿಳಿದುಕೊಂಡಿರಬಹುದು. ನಿಮಗೆ ಇದು ಇಷ್ಟವಾಗಿರಬಹುದು. ಹಾಗೂ ಇಂದು ಜನಪ್ರಿಯ ಗಾದೆ ಮಾತುಗಳು ಭಾಗ 17 ಇದನ್ನು ನಾನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ಬನ್ನಿ, ಇನ್ನೂ ವಿಳಂಬ ಮಾಡದೆ ಈ ಗಾದೆಗಳ ಅದರ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ. ಹೌದು, ನಕ್ಕರೆ ಅದೇ ಸ್ವರ್ಗ ತಾನೆ, ಅತ್ತರೆ ಅದೇ ನರಕ. ನಾವು ಕಷ್ಟ ಬರಲಿ ಸುಖ ಬರಲಿ ನಗುತ್ತಾ ಇದ್ದರೆ ನಮ್ಮ ಒಂದು ಆರೋಗ್ಯವೂ ಚೆನ್ನಾಗಿರುತ್ತೆ ಹಾಗೂ ನಮ್ಮ ಮನಸ್ಸು ಸಹ ಚೆನ್ನಾಗೇ ಇರುತ್ತೆ. ಆದ್ದರಿಂದ ದೊಡ್ಡವರು ಹೇಳುತ್ತಾರೆ, ನಗು ನಗುತ್ತಾ ಇರು, ಕಷ್ಟ ಬರಲಿ ಸುಖ ಬರಲಿ ನಗು ನಗುತ್ತಾ ಇರು. ಎಲ್ಲ ಆ ದೇವರು ಕಷ್ಟವನ್ನು ಕೊಡುತ್ತಾನೆ, ಸುಖವನ್ನು ಕೊಡುತ್ತಾನೆ. ತಾಳ್ಮೆಯಿಂದ ಬದುಕು ಎಂದು ದೊಡ್ಡವರು ನಮಗೆ ಹೇಳುತ್ತಾರೆ. ಹಾಗೂ ನಕ್ಕರೆ ಅದೇ ಸ್ವರ್ಗ. ಹೌದು, ಸ್ವರ್ಗ ಅಂದರೆ ಇನ್ನೇನು ಇಲ್ಲ, ನಾವು ಶಾಂತಿಯಿಂದ ನೆಮ್ಮದಿಯಿಂದ ಇರುವುದು. ಏನೇ ಕಷ್ಟ ಬರಲಿ ಅದು ದೇವರೇ ನಮಗೆ ಎಲ್ಲವೂ ಸಹಾಯ ಮಾಡುತ್ತಾನೆ. ಅದನ್ನು ತಾಳಿದವನು ಬಾಳಿಯನು ಅಂತ ಹೇಳುತ್ತಾರೆ. ಆದ್ದರಿಂದ ಯಾವತ್ತೂ ನಗು ನಗುತ್ತಾ ಇರಿ ಹಾಗೂ ನಿಮ್ಮ ಸುತ್ತಮುತ್ತಲೂ ಇರುವ ಜನರಿಗೂ ಸಹ ನಗಿಸಲು ತಾವು ಪ್ರಯತ್ನ ಪಡಿ. ಇದರಿಂದ ಅವರು ಚೆನ್ನಾಗಿರುತ್ತಾರೆ, ನೀವು ಚೆನ್ನಾಗಿರುತ್ತಾರೆ. ಅದೇ ಅಳಮುಂಜಿಗಳಾದರೆ ಯಾವತ್ತೂ ಭಯಪಟ್ಟು ಯೋಚನೆ ಮಾಡುತ್ತಾ ಏನಾಗುವುದೋ ಎಂದು ಕಷ್ಟಪಡುತ್ತಾ ಇರುತ್ತಾರೆ. ಹೌದು, ಆದ್ದರಿಂದ ಹೇಳುತ್ತಾರೆ ನಕ್ಕರೆ ಅದೇ ಸ್ವರ್ಗ ಎಂದು. ನಕ್ಕರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಆದ್ದರಿಂದ ನಕ್ಕರೆ ಅದೇ ನಮಗೆ ಬಾಳಿಗೆ ಸ್ವರ್ಗ ಎಂದು ನಾವು ಅನಾಚಾರವೇ ನರಕ. ಹೌದು, ಸ್ವರ್ಗ ಎಲ್ಲೂ ಇಲ್ಲ, ನಮ್ಮಲ್ಲಿಯೇ ಇದೆ. ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಯಲ್ಲಿ ಇನ್ನೊಬ್ಬರಿಗೆ ಕೆಡುಕು ಮಾಡದೆ ಇದ್ದರೆ ಅದೇ ನಮ್ಮ ಆಚಾರ. ಆ ಆಚಾರವೇ ಸ್ವರ್ಗ ಎಂದು ತಿಳಿಬಹುದು. ಯಾವಾಗ ನಾವು ಇನ್ನೊಬ್ಬರಿಗೆ ಕೆಟ್ಟದು ಮಾಡುತ್ತಾ ಇನ್ನೊಬ್ಬರಿಗೆ ನಾವು ಮಾಡದೆ ಅವರ ಮನಸ್ಸಿಗೆ ನಾವು ಹಾಗೂ ಅವರಿಗೆ ಬಾಯಿಗೆ ಬಂದಂತೆ ಮಾತಾಡಿ ಅವರಿಗೆ ಮನಸ್ಸು ನೋಯಿಸಿದರೆ ಅದೇ ನರಕ. ಅಂದರೆ ಒಳ್ಳೆಯದನ್ನು ಮಾಡುವುದೇ ಸ್ವರ್ಗ, ಕೆಟ್ಟದ್ದು ಮಾಡುವುದೇ ನರಕ. ಆದುದರಿಂದ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಚೆನ್ನಾಗಿ ಬೆಳೆದರೂ ಕಾಯಿ ಎಷ್ಟೇ ದೊಡ್ಡದಾಗಿ ಬೆಳೆದರೂ ಅದಕ್ಕೆ ಭಾರವಾಗುವುದಿಲ್ಲ. ಅದು ಯಾವುದೋ ಒಂದು ನೆಲದ ಮೇಲೆಯೋ ಇಲ್ಲ ಯಾವುದೋ ಒಂದು ಆಸರೆಯಲ್ಲಿ ಆ ಬಳ್ಳಿ ಬೆಳೆಯುವುದು. ಅದೇ ರೀತಿ ತಾಯಿಗೆ ಎಷ್ಟು ಮಕ್ಕಳಾದರೂ ಅದಕ್ಕೆ ಭಾರವಾಗುವುದಿಲ್ಲ. 10 ಮಕ್ಕಳಾದರೂ ಪ್ರೀತಿ ಎಲ್ಲ ಮಕ್ಕಳಲ್ಲಿಯೂ ಒಂದೇ ಇರುತ್ತದೆ. ಅದೇ ರೀತಿ ತಾಯಿಗೆ ಯಾವ ರೀತಿ ಮಕ್ಕಳು ಭಾರವಾಗುವುದಿಲ್ಲವೋ ಅದೇ ರೀತಿ ಬಳ್ಳಿಗೆ ಅದರಲ್ಲಿ ಬಿಡುವ ಒಂದು ಹಣ್ಣು ಕಾಯಿಗಳು ಸಹ ಭಾರವಾಗುವುದಿಲ್ಲ. ಅಂದರೆ ಎಲ್ಲರಿಗೂ ಸಮವಾಗಿ ನೋಡಿಕೊಳ್ಳುತ್ತಾರೆ ಅದಕ್ಕೆ ತಾಯಿಗೆ ದೇವರು ಎಂದು ಹೇಳುತ್ತಾರೆ. ಎಲ್ಲ ಮಕ್ಕಳನ್ನು ಒಂದೇ ರೀತಿ ಪ್ರೀತಿ ಮಾಡುತ್ತಾಳೆ ತಾಯಿ. ಅದೇ ರೀತಿ ಅದಕ್ಕೆ ಭಾರವಾಗುವುದಿಲ್ಲ. ತಾಯಿಗೆ ಯಾವತ್ತೂ ಮಕ್ಕಳು ಭಾರವಾಗುವುದಿಲ್ಲ. ಎಷ್ಟು ಇದೆಯೋ ಅದನ್ನೇ ಹಂಚಿಕೊಂಡು ಎಲ್ಲರಿಗೂ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ತಾಯಿ. ಆದ್ದರಿಂದ ಈ ಗಾದೆಯಲ್ಲಿ ಹೇಳುವುದೇನೆಂದರೆ, ಗಾಳಿ ಇಲ್ಲದೆ ಎಲೆ ಆಡುವುದಿಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ. ಹೌದು, ಗಾಳಿ ಇದ್ದರೆ ತಾನೇ ಮರ ಮತ್ತು ಎಲೆಗಳು ಆಡುವುದು. ಅದೇ ರೀತಿ ಬೆಂಕಿ ಸ್ವಲ್ಪವಾದು ಇದ್ದರೆ ಮಾತ್ರ ಹೊಗೆ ಆಡುವುದು. ಅಂದರೆ ಸುಮ್ಮನೆ ಯಾರು ಇಲ್ಲ ಸಲ್ಲದ ವಿಷಯಗಳನ್ನು ಹೇಳುವುದಿಲ್ಲ. ಎಷ್ಟೇ ಗುಟ್ಟಾಗಿ ಇಟ್ಟರೂ ಆ ಒಂದು ಗುಟ್ಟು ಎಲ್ಲರಿಗೂ ಗೊತ್ತೇ ಆಗುತ್ತೆ. ಅಂದರೆ ಯಾವಾಗ ಸಣ್ಣದಾಗಿ ಬೆಂಕಿ ಹಚ್ಚಿಕೊಳ್ಳುತ್ತೋ ಅದು ಬೆಂಕಿ ಹಚ್ಚುತ್ತಾ ಅದೇನಾಗುತ್ತೆ, ಮುಂದೆ ಹೊಗೆ ಆಡುವುದು ಖಂಡಿತ. ಹೊಗೆ ಆಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲಿ ಬೆಂಕಿ ತೆಗುಲಿದೆ. ಅಂದರೆ ಮುಂದೆ ಈ ಒಂದು ಕೆಟ್ಟ ಗುಣ ಎಲ್ಲರಿಗೂ ಗೊತ್ತೇ ಆಗುತ್ತೆ. ಮೊದಲು ಅದು ಬೆಕ್ಕು ಯಾವ ರೀತಿ ಕಣ್ಣು ಮುಚ್ಚಿ ಹಾಲು ಕೊಡದೆ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ತಿಳಿಯುತ್ತೋ ಅದೇ ರೀತಿ ಕೆಲವರು ಏನು ಮಾಡುತ್ತಾರೆ, ಹಣವನ್ನು ದರೋಡೆ ಮಾಡಿ ಮೋಸದಿಂದ ಸಂಪಾದನೆ ಮಾಡಿ ಇಟ್ಟುಕೊಳ್ಳುತ್ತಾರೆ. ಮುಂದೊಂದು ದಿನ ಅದು ಪರರ ಪಾಲಾಗೋದು ಖಂಡಿತ. ಅದೇ ರೀತಿ ಎಲೆಯೂ ಸಹ ಸುಮ್ಮನೆ ಆಡುವುದಿಲ್ಲ, ಗಾಳಿ ಬಂದರೆ ಮಾತ್ರ ಆಡುವುದು. ಅದೇ ರೀತಿ ಬೆಂಕಿ ಇದ್ದರೆ ಮಾತ್ರ ಹೊಗೆ ಆಡುವುದಲ್ಲವೇ?
ಅದೇ ರೀತಿ ಯಾರು ಮೋಸ ಮಾಡಿರುತ್ತಾರೋ ಅವರು ಮುಂದೊಂದು ದಿನ ಗೊತ್ತೇ ಆಗುತ್ತೆ ಇವರು ಮೋಸ ಮಾಡಿ ಸಂಪಾದನೆ ಮಾಡಿರುವ ಹಣವೆಂದು. ಆವಾಗವರೆಗೂ ಜನರು ಕಾಯುತ್ತಾ ಇರಬೇಕು. ಮುಂದೊಂದು ದಿನ ಎಲ್ಲರಿಗೂ ಗೊತ್ತಾಗುತ್ತೆ ಅವನ ಬಂಡವಾಳ, ಅವನು ಯಾವ ರೀತಿ ಸಂಪಾದನೆ ಮಾಡಿದನೆಂದು. ಅದೇ ರೀತಿ ಈ ಒಂದು ಮಾತು ಎಲ್ಲರಿಗೂ ಬರುತ್ತೆ. ಹೊಗೆ ಯಾವ ರೀತಿ ಬರುತ್ತೋ, ಬೆಂಕಿ ಹಚ್ಚಿದ ಮೇಲೆ ತಾನೇ ಹೊಗೆ ಬರುವುದು. ಆ ಹೊಗೆ ಬಂದಾಗ ಗೊತ್ತಾಗುವುದು ಇವನು ಮೋಸ ಮಾಡಿದ ಹಣವನ್ನು ಗಳಿಸಿದ್ದಾನೆಂದು. ಆ ಸಮಯದಲ್ಲಿ ಈ ಒಂದು ಗಾದೆ, ಅಡಿಗೆ ಮಾಡಿ ಕಲಿ, ಉಡಿಗೆ ನೋಡಿ ಕಲಿ. ಅಂದರೆ ಅಡಿಗೆ ಒಂದೇ ದಿನ ನಾವು ಕಲಿಯಲು ಸಾಧ್ಯವಿಲ್ಲ. ಕಲಿಯುತ್ತಾ ಅದಕ್ಕೆ ಉಪ್ಪು ಖಾರ ಎಷ್ಟು ಹಾಕಬೇಕು, ಯಾವ ರೀತಿ ಬೇಯಿಸಬೇಕು ಎಂದು ನಾವು ಕಲಿಯಬೇಕಾಗುತ್ತೆ. ಅದೇ ರೀತಿ ನಾವು ಬಟ್ಟೆಯನ್ನು ಯಾವ ರೀತಿ ತೊಳೆಯಬೇಕು, ಅದು ಯಾವ ರೀತಿ ಹೊಲಿಸಬೇಕು, ಅದು ಯಾವ ರೀತಿ ಸುಂದರವಾಗಿ ಕಾಣಲು ನಾವು ಹಾಕಿಕೊಳ್ಳಬೇಕು ಎಂಬುದನ್ನು ನಾವು ಕಲಿಬೇಕಾಗುತ್ತೆ. ಅದೇ ರೀತಿ ಯಾವುದೇ ಒಂದು ವಿಷಯವಾಗಲಿ ನಾವು ಕಲಿತಾನೆ ಆ ಅಭ್ಯಾಸ ಮಾಡಿದರೆ ಮಾತ್ರ ಆ ಒಂದು ವಿಷಯ ನಮಗೆ ಬರುತ್ತೆ. ಅಂದರೆ ನಾವು ವಿದ್ಯಾ ಬುದ್ಧಿಗಳನ್ನು ಕಲಿಸುತ್ತಾ ಮುಂದೊಂದು ದಿನ ಅದರಿಂದ ನಮಗೆ ಪ್ರಯೋಜನ ಆಗುತ್ತೆ. ಒಂದೇ ದಿನ ಅಡಿಗೆ ಮಾಡಲು ಸಾಧ್ಯವಿಲ್ಲ. ಒಂದೇ ದಿನ ಉಡಿಗೆ ಅಂದರೆ ನಾವು ಬಟ್ಟೆಯನ್ನು ಚೆನ್ನಾಗಿ ಹಾಕಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲದಕ್ಕೂ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡುತ್ತಾ ಇದ್ದರೆ ಮಾತ್ರ ಮುಂದೊಂದು ದಿನ ಅದರಲ್ಲಿ ನಾವು ಸಾಧನೆಯನ್ನು ಮಾಡಬಹುದು. ಯಾವ ರೀತಿ ಅಡಿಗೆಯನ್ನು ಮಾಡುತ್ತಾ ಮುಂದೊಂದು ದಿನ ರುಚಿಯಾಗಿ ಅಡಿಗೆಯನ್ನು ಮಾಡಲು ಕಲಿಯುತ್ತೇವೋ ಅದೇ ರೀತಿ ಉಡಿಗೆ ಅಂದರೆ ಬಟ್ಟೆ ಹಾಕಿಕೊಳ್ಳುವುದನ್ನು ಸಹ ಒಂದು ಕಲೆ. ಎಲ್ಲರೂ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಹಾಕಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಕಲಿತಾನೇ ಇರಬೇಕು. ಯಾವುದೇ ವಿಷಯವಾಗಲಿ ನಾವು ಕಲಿತು ಮುಂದೊಂದು ದಿನ ಅದರಲ್ಲಿ ಉತ್ತಮವಾದ ಒಂದು ಸಾಧನೆಯನ್ನು ಮಾಡಬಹುದು ಎಂಬುದೇ ಈ ಒಂದು ಅಜೀರ್ಣವೇ ರೋಗಕ್ಕೆ ಮೂಲ. ಹೌದು, ಅಜೀರ್ಣವಾದಾಗ ಆ ಕಷ್ಟ ಎಷ್ಟು ಎಂದು ಆ ಅಜೀರ್ಣ ಆದವರಿಗೆ ಗೊತ್ತು. ನಾವು ಸರಿಯಾದ ರೀತಿಯಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಆಹಾರವನ್ನು ಎಷ್ಟು ಬೇಕೋ ಅಷ್ಟನ್ನು ತಿಂದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಎಲ್ಲ ರೀತಿಯ ಸಿಹಿ ತಿಂಡಿಗಳು, ಖಾರ ಪದಾರ್ಥಗಳು ಎಲ್ಲವನ್ನು ನಾವು ಚೆನ್ನಾಗಿದೆ ಎಂದು ನಾಲಿಗೆಯ ರುಚಿಗೆ ತಿನ್ನುತ್ತಾ ಹೋದರೆ ಅದು ಹೊಟ್ಟೆ ತುಂಬಿ ಕತ್ತಿನವರೆಗೆ ಬರುತ್ತೆ. ಕತ್ತಿನವರೆಗೆ ಬಂದರೆ ನಮಗೆ ಉಸಿರಾಡಲು ಸಹ ತೊಂದರೆ ಆಗುತ್ತೆ. ಹೊಟ್ಟೆಗೆ ಎಷ್ಟು ಬೇಕೋ ಅಂದರೆ ಒಂದು ಮುಕ್ಕಾಲು ಭಾಗ, ಅರ್ಧ ಭಾಗ ಮಾತ್ರ ನಾವು ತಿನ್ನಬೇಕು. ಆಗ ಅದು ಅಜೀರ್ಣವಾಗಲು ಸಹ ಅದಕ್ಕೆ ಸರಿಯಾದ ಒಂದು ಸಹಾಯ ಆಗುತ್ತೆ. ಅದನ್ನು ಬಿಟ್ಟು ನಾವು ಹೊಟ್ಟೆ ತುಂಬ ತಿಂದು ಬಿಟ್ಟರೆ ಅದು ಜೀರ್ಣವಾಗಲು ಸಾಧ್ಯವೇ ಆಗುವುದಿಲ್ಲ. ಯಾವಾಗ ನಾವು ತಿಂದ ಪದಾರ್ಥ ಜೀರ್ಣವಾಗುವುದಿಲ್ಲವೋ ಆಗ ಇಲ್ಲ ಸಲ್ಲದ ಒಂದು ಕಾಯಿಲೆಗಳು, ರೋಗಗಳು ಬರುತ್ತವೆ. ಆದುದರಿಂದ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ತಿನ್ನಬೇಕು. ಆಸೆಪಟ್ಟು ನಾಲಿಗೆಯ ರುಚಿಗೆ ಸಿಕ್ಕಾಪಟ್ಟೆ ತಿಂದರೆ ಅದು ಮುಂದೊಂದು ದಿನ ಅಜೀರ್ಣವಾಗಿ ಇಲ್ಲ ಸಲ್ಲದ ರೋಗಗಳಿಗೆ ಕಾರಣವಾಗುತ್ತೆ. ಆದುದರಿಂದ ಅಜೀರ್ಣ ಆದರೆ ರೋಗವು ಬರುವುದು ಖಂಡಿತ. ಅಜೀರ್ಣವೇ ರೋಗಕ್ಕೆ ಮೂಲ ಎಂಬುವ ಈ ಒಂದು ಅನಿಷ್ಟಕ್ಕೆ ಶನೀಶ್ವರೇ ಕಾರಣ. ಹೌದು, ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಅವರು ತೊಂದರೆ ಮಾಡಿಕೊಂಡು ಇಲ್ಲ ಸಲ್ಲದ ಕೆಲಸಗಳು ಅರ್ಧಕ್ಕೆ ನಿಂತರೆ ಶನೀಶ್ವರನಿಂದ ನಮಗೆ ಈ ತೊಂದರೆ ಆಯಿತು ಎಂದು ಶನೀಶ್ವರನಿಗೆ ಹೇಳುವುದು ಅದು ಹೇಗೆ ಸಾಧ್ಯ? ನಾವು ಮಾಡಿದ್ದು ನಮ್ಮ ಕೆಲಸ ಸರಿಯಾಗಿ ಮಾಡದೆ ಇಲ್ಲ ಸಲ್ಲದ ಆ ದೇವರಿಗೆ ನಾವು ಹೇಳುವುದು ನಾವು ಒಳ್ಳೆಯದಲ್ಲ. ಅಂದರೆ ಅನಿಷ್ಟ ಅಂದರೆ ಯಾವುದೇ ರೀತಿ ಒಳ್ಳೆಯದಾಗುತ್ತಾ ಇದ್ದರೆ ಒಳ್ಳೆಯದು. ಅದು ಏನಾದರೂ ತೊಂದರೆ ಆದರೆ ಅದು ತೊಂದರೆ ಆಗೋದು ಯಾಕೆ? ನಮ್ಮಲ್ಲೇ ಅದು ಸರಿಯಾಗಿ ಆ ಕೆಲಸ ಆಗದೆ ಹೋದಾಗ, ಆಗ ನಾವು ಆ ಕೆಲಸ ಆಗದೆ ಹೋದಾಗ ಈ ಅನಿಷ್ಟಕ್ಕೆ ಶನೀಶ್ವರೇ ಕಾರಣ. ಶನೀಶ್ವರ ನಮಗೆ ದಯ ತೋರಿದರೆ ಈ ಕೆಲಸ ಆಗುತ್ತಿತ್ತು ಎಂದು ಹೇಳುತ್ತಾರೆ. ಒಳ್ಳೆಯದಾದರೆ ದೇವರಿಗೆ ನಾವು ಭಗವಂತನಿಗೆ ನೆನಪಿಸಿಕೊಳ್ಳುತ್ತೇವೆ. ಅದೇ ಆ ಒಂದು ಕೆಲಸ ಒಳ್ಳೆಯದಾಗದೆ ಹೋದಾಗ ಶನೀಶ್ವರನಿಂದ ಈ ಒಂದು ಕೆಲಸ ಅರ್ಧಕ್ಕೆ ನಿಂತು ಹೋಯಿತು ಎಂದು ನಾವು ಸಂಕಟ ಪಡುತ್ತೇವೆ, ದುಃಖ ಪಡುತ್ತೇವೆ. ಈ ಸಮಯದಲ್ಲಿ ಹೇಳುತ್ತಾರೆ ಈ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಎಂದು ದೂರುವುದು ತಪ್ಪು. ಅದು ಹಾಗೆ ಶನೀಶ್ವರ ಯಾವತ್ತು ಶನೀಶ್ವರ ಯಾವಾಗಲೂ ಒಳ್ಳೆಯ ಪ್ರತಿಫಲವನ್ನೇ ಕೊಡುತ್ತಾನೆ. ನಾವು ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಮಾಡುತ್ತಾನೆ, ನಾವು ಒಳ್ಳೆಯದು ಮಾಡಿದರೆ ಒಳ್ಳೆಯದು ಮಾಡುತ್ತಾನೆ. ಆದುದರಿಂದ ನಾವು ಶನೀಶ್ವರನಿಗೆ ಹೇಳುವುದು ತಪ್ಪು. ಆದರೂ ಜನರು ಕೋಪ ಬಂದಾಗ, ಮನಸ್ಸಿಗೆ ಬೇಜಾರ
ಮನಸ್ಸಿಗೆ ಬೇಸರವಾದಾಗ ಈ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಎಂದು ಈ ಒಂದು ಗಾದೆ. ಅಟ್ಟ ಹತ್ತಿದ ಮೇಲೆ ಏಣಿ ಒದ್ದರಂತೆ. ಹೌದು, ಎಲ್ಲರೂ ಮಾಡುವುದು ಇದೇ ಕೆಲಸ. ಯಾರೋ ಕೆಲವರು ಆ ಮೇಲೆ ಹೋದರೂ ಕೆಳಗೆ ನಮಗೆ ಸಹಾಯ ಮಾಡಿದರು ನೆನಪಿಸಿಕೊಳ್ಳುತ್ತಾರೆ. ಆದರೆ ಕೆಲವರು ಅಟ್ಟ ಹತ್ತಿದರೆಂದರೆ ಒಂದು ಕೆಳ ಹಂತದಿಂದ ಯಾವುದೇ ಒಂದು ಕೆಲಸಗಳಲ್ಲಿ ಆಗಲಿ ಮುಂದೆ ಹೋಗುತ್ತಾ ಹೋದರೆ ಯಾರು ಅವರಿಗೆ ಅಟ್ಟ ಹತ್ತರು ಅಂದರೆ ಮುಂದೆ ಹೋಗಲು ಯಾರು ಸಹಾಯ ಮಾಡುತ್ತಾರೋ ಆರೋಪಿಗೆ ನೆನಪಿಸಿಕೊಳ್ಳುವುದೇ ಇಲ್ಲ. ಅವರನ್ನು ಮುಂದೆ ಬಂದರೆ ಮಾತಾಡುವುದೂ ಇಲ್ಲ. ಕೆಲವರು ಯಾವುದೋ ಒಂದು ಅದೃಷ್ಟದಿಂದ ಬಡವರಿಂದ ಶ್ರೀಮಂತರಾಗುತ್ತಾರೆ. ಅದೇ ಅವರು ಶ್ರೀಮಂತರಾದಾಗ ಅವರು ಬಡತನದಲ್ಲಿದ್ದಾಗ ಬಂದ ನೆಂಟರನ್ನು ಸರಿಯಾಗಿ ಮಾತಾಡುವುದೇ ಇಲ್ಲ. ಹಾಗೂ ಅವರ ಒಂದು ಸ್ನೇಹಿತರು ಸಹ ಬಂದರೂ ಸಹ ಮಾತಾಡುವುದಿಲ್ಲ. ಅಂದರೆ ಅವರು ಒಂದು ಶ್ರೀಮಂತಿಕೆ ಬಂದ ಮೇಲೆ ಎಲ್ಲ ಅವರಿಗೆ ಸಹಾಯ ಮಾಡಿದ ಎಲ್ಲ ನೆಂಟರು ಗೆಳೆಯರು ಎಲ್ಲರನ್ನೂ ಮರೆತು ಬಿಡುತ್ತಾರೆ. ಅದೇ ರೀತಿ ಅಟ್ಟಕ್ಕೆ ಹತ್ತಿದ ಮೇಲೆ ಅಟ್ಟವನ್ನು ಯಾವ ರೀತಿ ಅವರು ಹತ್ತುತ್ತಾರೆ? ಒಂದು ಏಣಿಯ ಸಹಾಯದಿಂದ ಹತ್ತುತ್ತಾರೆ. ಆ ಏಣಿಯ ಸಹಾಯದಿಂದ ಹತ್ತು ಆ ಏಣಿಯನ್ನೇ ಅವರು ಒದ್ದುತ್ತಾರೆ, ಆ ಏಣಿಯನ್ನೇ ತಳ್ಳಿ ಹಾಕುತ್ತಾರೆ. ಅದೇ ರೀತಿ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಮಾತ್ರ ಅವರು ಸಹಾಯ ಪಡೆದು ಮುಂದೆ ಹೋದ ನಂತರ ಅವರಿಗೆ ಸಹಾಯ ಮಾಡಿದ ಸ್ನೇಹಿತರಾಗಲಿ ನೆಂಟರಾಗಲಿ ದೇವರಾಗಿ ಎಲ್ಲರನ್ನೂ ಮರೆತು ಬಿಡುತ್ತಾರೆ. ಅದೇ ರೀತಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ. ಅಟ್ಟಕ್ಕೆ ಹತ್ತಿದ ಮೇಲೆ ಏಣಿಯನ್ನು ತೃಪ್ತಿಯೇ ಸೌಭಾಗ್ಯ, ಅತೃಪ್ತಿಯೇ ದಾರಿದ್ರ್ಯ. ಹೌದು, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದರಲ್ಲಿ ನಾವು ತೃಪ್ತಿಯನ್ನು ಕಾಣಬೇಕು. ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ ಚೆನ್ನಾಗಿರುತ್ತೆ. ಅದೇ ರೀತಿ ಕೆಲವರು ಇರುತ್ತಾರೆ, ಎಷ್ಟೇ ಸಂಪಾದನೆ ಮಾಡಿದರೂ ಇನ್ನೂ ಬೇಕು ಎಂಬ ಒಂದು ದುರಭ್ಯಾಸ ಇರುತ್ತೆ. ಇಂತಹ ದುರಭ್ಯಾಸ ಇದ್ದವರಿಗೆ ತೃಪ್ತಿಯೇ ಇರುವುದಿಲ್ಲ, ಅವರಿಗೆ ಮನಃಶಾಂತಿಯೇ ಇರುವುದಿಲ್ಲ. ಯಾವಾಗ ಮನಃಶಾಂತಿ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ ಆವಾಗ ಅವರಿಗೆ ಇಲ್ಲ ಸಲ್ಲದ ರೋಗಗಳು ಎಲ್ಲವೂ ಬರುತ್ತೆ. ಅದೇ ಅತೃಪ್ತಿಯಿಂದ ಇದ್ದು ಅವರು ದಾರಿದ್ರ್ಯವನ್ನು ತಂದುಕೊಳ್ಳುತ್ತಾರೆ ಹಾಗೂ ದೇಹಕ್ಕೆ ಇಲ್ಲ ಸಲ್ಲದ ರೋಗಗಳನ್ನು ಸಹ ತಂದುಕೊಳ್ಳುತ್ತಾರೆ. BP, ಡಯಾಬಿಟೀಸ್, ಕ್ಯಾನ್ಸರ್ ಇಂತಹ ರೋಗಗಳು ಎಲ್ಲ ಬಂದು ಸೇರುತ್ತೆ. ತೃಪ್ತಿಯಿಂದ ಇದ್ದರೆ ಮಾತ್ರ ನಮಗೆ ಸೌಭಾಗ್ಯ ಅಂದರೆ ನಾವು ಆರೋಗ್ಯವಾಗಿರಲು ಸಾಧ್ಯ. ಇದರಿಂದ ಹೇಳುತ್ತಾರೆ, ತೃಪ್ತಿಯಿಂದ ಸೌಭಾಗ್ಯ, ಅತೃಪ್ತಿಯಿಂದ ದಾರಿದ್ರ್ಯ ಎಂದು. ಅತೃಪ್ತಿ ಇದ್ದಾಗ ನಮಗೆ ಶ್ರೀಮಂತಿಕೆ ಇದ್ದರೂ ಯಾವಾಗಲೂ ದಾರಿದ್ರ್ಯವೇ ಸುತ್ತಿಕೊಳ್ಳಿರುತ್ತೆ. ಆದ್ದರಿಂದ ದೇವರು ಎಷ್ಟು ಕೊಡುತ್ತಾನೋ ಪಾಲಿಗೆ ಬಂದಿದೆ ಪಂಚಾಮೃತ ಎಂದು ತಿಳಿದುಕೊಂಡು ನಾವು ಸಂತೋಷವಾಗಿ ಇರಬೇಕು. ಅದರಿಂದ ನಮಗೆ ಸೌಭಾಗ್ಯವೂ ಸಹ ಮುಂದೊಂದು ದಿನ ಬರಬಹುದು. ಆದ್ದರಿಂದ ಈ ಸಮಯದಲ್ಲಿ ಈ ಒಂದು ಗಾದೆಯನ್ನು ಹೇಳುತ್ತಾರೆ, ತೃಪ್ತಿಯೇ ಸೌಭಾಗ್ಯ, ಅತೃಪ್ತಿಯೇ ದಾರಿದ್ರ್ಯವೇ. ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗುತ್ತೆ. ಹೌದು, ಇದು ಎಲ್ಲರಿಗೂ ತಿಳಿದಿರುವ ವಿಷಯವೇ. ದೊಡ್ಡ ಮನುಷ್ಯರು ಸಣ್ಣ ಮನುಷ್ಯರಿಗೆ ಬೆಳೆಯಲು ಅವಕಾಶವೇ ಕೊಡುವುದಿಲ್ಲ, ಅವರನ್ನು ತುಳಿದು ಹಾಕುತ್ತಾರೆ. ಬಡವರನ್ನು ಕಷ್ಟಪಟ್ಟು ಅವರಿಂದ ಸಹಾಯ ಪಟ್ಟು ಅವರಿಂದ ಕೆಲಸವನ್ನು ಮಾಡಿಕೊಂಡು ಶ್ರೀಮಂತರು ದೊಡ್ಡವರಾಗುತ್ತಾರೆ, ಅವರಿಗೆ ಮೋಸ ಮಾಡುತ್ತಾರೆ. ಅದೇ ರೀತಿ ದೊಡ್ಡ ಮೀನು ಸಮುದ್ರದಲ್ಲಿ ಏನು ಮಾಡುತ್ತೆ, ಬಾಯಿ ತೆಗೆದುಕೊಂಡು ಹೋಗುತ್ತಾ ಸಣ್ಣ ಮೀನುಗಳೆಲ್ಲ ನುಂಗಿ ಹಾಕಿಬಿಡುತ್ತೆ. ಅದೇ ರೀತಿ ಪ್ರಪಂಚದಲ್ಲಿ ಶ್ರೀಮಂತರು, ದರೋಡೆ ಮಾಡುವವರು, ಮೋಸ ಮಾಡುವವರು, ಸಣ್ಣ ವ್ಯಕ್ತಿಗಳು, ಬಡವರು, ಏನೂ ತಿಳಿದೇ ಇದ್ದಂತಹ ಬಡವರಿಗೆ ಕಷ್ಟಕೊಟ್ಟು ಅವರಿಂದ ತಮ್ಮ ಕೆಲಸ ಕಾರ್ಯಗಳೆಲ್ಲ ಮಾಡಿಕೊಂಡು ಅವರು ಶ್ರೀಮಂತರಾಗುತ್ತಾರೆ. ಈ ಸಮಯದಲ್ಲಿ ಈ ಒಂದು ಗಾದೆ ಬರುತ್ತೆ, ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗುತ್ತೆ ಎಂದು. ಅತಿಥಿ ಮತ್ತು ಮೀನು 3 ದಿನಕ್ಕಿಂತ ಮೇಲಿದ್ದರೆ ನಾರುತ್ತದೆ. ಹೌದು, ಯಾರೇ ಅತಿಥಿಗಳು ಬರಲಿ ಅವರು ಎಷ್ಟು ದಿನ ಇರಲು ಸಾಧ್ಯ? 1 ದಿನ, 2 ದಿನ, ಬೇಸರವಾಗುತ್ತೆ. 2 ದಿನ, 3ನೇ ದಿನಕ್ಕೆ ಏನಪ್ಪ ನೀನು ಯಾವಾಗ ಹೋಗುತ್ತೀಯಾ, ನಾವು ಬೇರೆ ಕೆಲಸ ಇದೆ ಅಲ್ಲಿ ಹೋಗಬೇಕು ಎಂದು ಮುಲಾಜೆ ಇಲ್ಲದೆ ಹೇಳುತ್ತಾರೆ. ಆದ್ದರಿಂದ ನಾವು ಯಾರ ನೆಂಟರ ಮನೆಗೆ ಹೋದರೆ 1 ದಿನ ಇದ್ದರೆ ತುಂಬ ಮರ್ಯಾದೆ, 2ನೇ ದಿನ ಇದ್ದರೆ ಕಡಿಮೆ ಆಗುತ್ತೆ, 3ನೇ ದಿನಕ್ಕೆ ನಾವು ಬೇರೆ ಕಡೆ ಹೋಗಬೇಕು ಎಂದು ಬೆಳಗ್ಗೆ ಎದ್ದಾಗ ನಿಮಗೆ ಕಾಫಿ ಸಹ ಅವರು ಕೊಡುವುದಿಲ್ಲ. ಆವಾಗ ನಮಗೆ ಗೊತ್ತಾಗುತ್ತೆ, ಇನ್ನು 3 ದಿನ ಇದ್ದಿದ್ದು ನನ್ನ ತಪ್ಪು, ಇನ್ನು ನಾನು ಇದ್ದರೆ ಇಲ್ಲಿ ಅವಮಾನವಾಗುವುದು ಖಂಡಿತ ಎಂದು ಅವನು ಬುದ್ಧಿವಂತನಾದರೆ ಆ ಮನೆ ಖಾಲಿ ಮಾಡಿ ಹೋಗಬೇಕು. ಆದ್ದರಿಂದ
ಅತಿಥಿ ಅಂದರೆ ಯಾರೇ ನಾವು ನೆಂಟರು ಮನೆಗೆ ಹೋದಾಗ ಒಂದು ದಿನ ಇದ್ದಾಗ ತುಂಬ ಚೆನ್ನಾಗಿ ಮಾತಾಡುತ್ತಾರೆ ಹಾಗೂ ಒಳ್ಳೆಯ ಊಟವನ್ನು ಬಡಿಸುತ್ತಾರೆ, ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ಎರಡನೇ ದಿನಕ್ಕೆ ಅನ್ನ ಸಾರೇ ಗತಿ. ಮೊದಲನೇ ದಿನ ಹೋಳಿಗೆ ಮಾಡುತ್ತಾರೆ, ಎರಡನೇ ದಿನ ಅನ್ನ ಸಾರು, ಮೂರನೇ ದಿನಕ್ಕೆ ಅಳಿಸಿದ ಅನ್ನವನ್ನೇ ಹಾಕುತ್ತಾರೆ. ಆದುದರಿಂದ ಯಾರೇ ಮನೆಗೆ ಹೋಗಲಿ ಒಂದು ದಿನ ಎರಡು ದಿನಕ್ಕಿಂತ ಹೆಚ್ಚಾಗಿ ಇರಲೇಬಾರದು. ಈ ಅನುಭವ ಕೆಲವರಿಗೆ ಈಗಾಗಲೇ ಆಗಿರುತ್ತೆ. ಆದುದರಿಂದ ಹೆಚ್ಚು ದಿನ ನಾವು ಹೋಗಿ ಅವರಿಗೆ ತೊಂದರೆ ಕೊಟ್ಟು ಅವರಿಂದ ನಾವು ಅವಮಾನ ಆಗುವುದಕ್ಕಿಂತ ನಾವು ಒಂದೇ ದಿನ ಇದ್ದು ಹೋದರೆ ತುಂಬ ಒಳ್ಳೆಯದು. ಅದೇ ಸಹ ಈ ಮೀನು ಸಮುದ್ರದಿಂದ ನದಿಯಿಂದ ಹಿಡಿದು ತಂದಿರುತ್ತಾರೆ. ಅದನ್ನು ಅವರು ನೀರಿನಲ್ಲಿ ಇಡುತ್ತಾರೆ. ಒಂದು ದಿನ ಪರವಾಗಿಲ್ಲ, ಎರಡನೇ ದಿನ ನೀರಿನಲ್ಲಿ ಇದ್ದರೂ ಅದು ವಾಸನೆ ಬರುತ್ತಾ ಹೋಗುತ್ತೆ. ಮೂರನೇ ದಿನಕ್ಕೆ ಅದರ ವಾಸನೆಯನ್ನು ತಡೆದುಕೊಳ್ಳಲು ಆಗುವುದಿಲ್ಲ, ಮನೆಯೆಲ್ಲ ಗಬ್ಬು ನಾರುತ್ತೆ. ಅದೇ ರೀತಿ ಈ ಅತಿಥಿ ಸಹ 3 ದಿನ ಇದ್ದರೆ ಎಲ್ಲರಿಗೂ ತೊಂದರೆ ಖಂಡಿತ. ಅದೇ ರೀತಿ ಮೀನು ಸಹ ಅಷ್ಟೇ, ಒಂದು ದಿನ ತುಂಬ ಚೆನ್ನಾಗಿರುತ್ತೆ, ಅದನ್ನು ಅಡಿಗೆ ಮಾಡೋ ತಿಂದಲು ನಾವು ತುಂಬ ಚೆನ್ನಾಗಿರುತ್ತೆ. ಅದೇ 2 ದಿನ ಇಟ್ಟರೆ ಪರವಾಗಿಲ್ಲ, ಮೂರನೇ ದಿನಕ್ಕೆ ಅದರ ಕೆಟ್ಟ ವಾಸನೆ ಬಂದು ಮನೆಯೆಲ್ಲ ಗೊಬ್ಬಾಗಿ ನಾರುತ್ತೆ. ಆದುದರಿಂದ ಅತಿಥಿಯಾಗಲಿ ಮೀನು ಆಗಲಿ ನಾವು 3 ದಿನ ಇಡಲೇಬಾರದು. ಒಂದು ದಿನ ಇಟ್ಟು ನಾವು ಅವರಿಗೆ ಸತ್ಕಾರ ಮಾಡಿ ಕಳಿಸಿದರೆ ಒಳ್ಳೆಯದು. ಮೀನು ಸಹ ಅಷ್ಟೇ, ತಂದ ತಕ್ಷಣ ಅದನ್ನು ಅಡಿಗೆ ಮಾಡಿ ತಿಂದರೆ ತುಂಬ ಒಳ್ಳೆಯದು. ಈ ಸಮಯದಲ್ಲಿ ಈ ಒಂದು ಗಾದೆ, ಅತಿಥಿಯಾಗಲಿ ಮೀನು ಆಗಲಿ 3 ದಿನಕ್ಕಿಂತ ಹೆಚ್ಚಾಗಿ ಇಟ್ಟರೆ ಗೊಬ್ಬಾಗಿ ನಾರುತ್ತದೆ. ಅನ್ನವಿದ್ದಲ್ಲಿ ನಾಯಿ, ಹುಲ್ಲು ಇದ್ದಲ್ಲಿ ಹಸು, ಬೆಲ್ಲ ಇದ್ದಲ್ಲಿ ಇರುವೆ. ಹೌದು, ಸಾಮಾನ್ಯವಾಗಿ ಇದು ಎಲ್ಲರಿಗೂ ತಿಳಿದಿರೋ ವಿಷಯವೇ. ಅಂದರೆ ಅನ್ನ ಎಲ್ಲಿರುತ್ತೋ ಅಲ್ಲಿ ನಾಯಿ ಹೋಗುತ್ತದೆ, ಹುಲ್ಲು ಎಲ್ಲಿರುತ್ತೋ ಅಲ್ಲಿ ಹಸು ಹೋಗುತ್ತೆ. ಅದೇ ರೀತಿ ಬೆಲ್ಲ ಇರುವ ಕಡೆ ಇರುವೆ ಹೋಗುತ್ತೆ. ಅಂದರೆ ಯಾರು ಶ್ರೀಮಂತರು ಇರುತ್ತಾರೋ, ಯಾರ ಹತ್ತಿರ ಹಣ ಇರುತ್ತೋ ಅಲ್ಲಿ ಜನ ಸೇರುತ್ತಾರೆ. ಅದೇ ಬಡವರ ಹತ್ತಿರ ಯಾರು ಹೋಗುತ್ತಾರೆ? ಯಾರೂ ಹೋಗುವುದಿಲ್ಲ. ಅಂದರೆ ಶ್ರೀಮಂತಿಕೆ ಅವರಿಗೆ ಲಾಭವಾಗುವುದಿದ್ದರೆ ಮಾತ್ರ ಎಲ್ಲರೂ ಅವರ ಹತ್ತಿರ ಹೋಗುತ್ತಾರೆ. ಇಲ್ಲದೆ ಹೋದರೆ ಸುಮ್ಮನೆ ಕರೆದರೆ ಯಾರೂ ಹೋಗುವುದಿಲ್ಲ. ಅವರಿಂದ ಲಾಭ ಪಡೆದರೆ ಮಾತ್ರ ಜನ ಅವರ ಥರ ಹೋಗುತ್ತಾರೆ. ಇಲ್ಲದೆ ಹೋದರೆ ಇಲ್ಲ ಸಲ್ಲದ ಸುಸುಬು ಹೇಳಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಯಾರೇ ಆಗಲಿ, ಒಳ್ಳೆಯವರು ಶ್ರೀಮಂತರು ಮದುವೆಗೆ ಕರೆದರೆ ಎಲ್ಲರೂ ಹೋಗುತ್ತಾರೆ. ಅದೇ ಬಡವರು ಕರೆದರೆ ಅಷ್ಟೊಂದು ದೂರ ಯಾರು ಹೋಗೋದು, ಇಷ್ಟೊಂದು ದುಡ್ಡು ಖರ್ಚು ಮಾಡಿಕೊಂಡು ಅವನು ಹಾಕೋ ಊಟಕ್ಕೆ ಹೋಗಲು ಸಾಧ್ಯವೇ ಎಂದು ತಪ್ಪಿಸಿಕೊಳ್ಳುತ್ತಾರೆ. ಅದೇ ಶ್ರೀಮಂತರು ಯಾರಾದರೂ ಕರೆದರೆ ಎಲ್ಲರೂ ಏನೇ ಒಂದು ಕಷ್ಟ ಇದ್ದರೂ ಏನೇ ಒಂದು ಸಮಯವನ್ನು ಸರಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಬರುತ್ತಾರೆ. ಅಂದರೆ ಎಲ್ಲಿ ಅವರಿಗೆ ಅನುಕೂಲವಾಗುತ್ತೋ, ಎಲ್ಲಿ ಅವರಿಗೆ ಒಳ್ಳೆಯ ರೀತಿಯ ಒಂದು ಅನುಕೂಲ ಆಗುತ್ತೋ ಅಲ್ಲಿಗೆ ಹೋಗಿ ಬರುತ್ತಾರೆ. ಅದೇ ರೀತಿ ಅನ್ನವಿದ್ದಲ್ಲಿ ನಾಯಿ ಬರುತ್ತೆ, ಹುಲ್ಲು ಇದ್ದ ಕಡೆ ಹಸು ಹೋಗುತ್ತೆ, ಇರುವೆ ಸಹ ಬೆಲ್ಲ ಎಲ್ಲಿರುತ್ತೋ ಅಲ್ಲೇ ಹೋಗುತ್ತೆ. ಈ ಒಂದು ಗಾದೆ ನಮಗೆ ನೆನಪಿಗೆ, ಹಣವಿಲ್ಲದವನು ಹೆಣಕ್ಕೆ ಸಮಾನ. ಹೌದು, ಹಣ ಇದ್ದರೆ ಮಾತ್ರ ಅವನ ಜೀವನ, ಅವನ ಒಂದು ಕೆಲಸ, ಆ ಮನೆಯಲ್ಲಿ ಸಹ ಒಂದು ಮರ್ಯಾದೆ ಇರುತ್ತೆ. ಹಣವಿಲ್ಲದಿದ್ದರೆ ಏನೂ ಮಾಡಲು ಸಾಧ್ಯವಿಲ್ಲ, ನಾವು ಬದುಕಲೇ ಸಾಧ್ಯವೇ ಇಲ್ಲ. ಹಣವೊಂದು ಇದ್ದರೆ ಏನು ಬೇಕಾದರೂ ಮಾಡಬಹುದು. ಅದಕ್ಕೆ ಹೇಳಿದ್ರು ಕಾಸಿದ್ರೆ ಕೈಲಾಸ, ಅಂದರೆ ಕಾಸಿದ್ರೆ ನಾವು ಕೈಲಾಸಕ್ಕೂ ಸಹ ಹೋಗಬಹುದು ಅಂತ. ಹಣವನ್ನು ಸಂಪಾದನೆ ಮಾಡುತ್ತಲೇ ಇರಬೇಕು. ಹಣವಿಲ್ಲದಿದ್ದರೆ ಅವನ ಜೀವನ ಹೆಣಕ್ಕೆ ಸಮಾನ ಎಂಬುದು ಈ ಒಂದು ಗಾದೆಯ ಅರ್ಥ. ಹಣದಿಂದ ಮಾತ್ರ ನಾವು ಬದುಕಲು ಸಾಧ್ಯ ಎಂಬುದೇ ಈ ಸೊಸೆಗೊಂದು ಕಾಲ. ಹೌದು, ಅತ್ತೆಗೆ ಒಂದು ಕಾಲ ಇರುತ್ತೆ. ಆ ಸಮಯದಲ್ಲಿ ಅವರು ಇಲ್ಲ ಸಲ್ಲದ ಒಂದು ಕೆಲಸಗಳನ್ನು ಮಾಡುತ್ತಾರೆ. ಎಲ್ಲರಿಗೂ ಸಹ ಅವರು ತಮ್ಮ ಒಂದು ಕಂಟ್ರೋಲ್ನಲ್ಲಿ ಇಡಲು ಪ್ರಯತ್ನ ಪಡುತ್ತಾರೆ. ಹಾಗೂ ಹೊಸದಾಗಿ ಬಂದ ಸೊಸೆಗೆ ಇಲ್ಲ ಸಲ್ಲದ ತೊಂದರೆಗಳನ್ನು ಕೊಡುತ್ತಾ ಇರುತ್ತಾರೆ. ಅದು ಮಾಡು, ಇದು ಮಾಡು, ಈ ಕೆಲಸ ಮಾಡು, ನಿನಗೆ ಅಡಿಗೆ ಮಾಡಲೇ ಬರುವುದಿಲ್ಲ, ನಿನ್ನ ತಂದೆ ತಾಯಿಗಳು ಏನು ಕಲಿಸಿದ್ರು ನಿನಗೆ ಎಂದು ಸಿಕ್ಕಾಪಟ್ಟೆ ಬೈಯುತ್ತಾನೇ ಇರುತ್ತಾಳೆ ಸೊಸೆಗೆ. ಆದರೆ ಅತ್ತೆಗೆ ವಯಸ್ಸು ಆಗುತ್ತಾ ಅವಳು ಮಾತನಾಡುವುದು ಸಹ ಕಡಿಮೆ ಆಗುವುದು. ಆಮೇಲೆ ಆ ಮನೆಯ ಸೊಸೆ ತುಂಬ ಆ ಇಡೀ ಮನೆಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾಳೆ. ಅತ್ತೆಗೆ ವಯಸ್ಸಾಯಿತು, ನೀನು ಮೂಲೆಗೆ ಕುಳಿತುಕೋ
ನಿನಗೆ ಹೆಚ್ಚು ಏನು ಕೆಲಸ ಮಾಡುವುದಿಲ್ಲ, ನಿನ್ನಿಂದ ಎಲ್ಲ ತೊಂದರೆ ನಮಗೆ ಆಗಿದೆ, ನೀನು ಏನು ಮಾತನಾಡಬಾರದು ಎಂಬುದು ಅವಳಿಗೆ ಸರಿಯಾಗಿ ಹೊತ್ತಿಗೆ ಊಟವೂ ಸಹ ಕೊಡುವುದಿಲ್ಲ. ಇದರಿಂದ ಸೊಸೆಗೂ ಒಂದು ಕಾಲ ಬಂದು, ಅತ್ತೆ ಮೊದಲು ಸೊಸೆಗೆ ತುಂಬಾನೇ ಹಿಂಸೆ ಕೊಟ್ಟಳು. ಈಗ ಏನಾಗಿದೆ, ಅವಳು ವಯಸ್ಸಾದ ಹಾಗೆ ಸೊಸೆ ತುಂಬ ಆ ಒಂದು ಮನೆಯ ಒಂದು ಕಂಟ್ರೋಲ್ ತೆಗೆದುಕೊಳ್ಳುತ್ತಾಳೆ. ಅತ್ತೆಗೆ ಮೂಲೆಗೆ ಕುಂಡಿಸಿ ಸೊಸೆಯು ತನ್ನ ರಾಜ್ಯಭಾರವನ್ನು ಮನೆಯಲ್ಲಿ ಮಾಡುತ್ತಾಳೆ. ಆಗ ಈ ಒಂದು ಗಾದೆ ನೆನಪಿಗೆ ಬರುತ್ತೆ. ಅತ್ತೆಗೆ ಒಂದು ಕಾಲ, ಸೊಸೆಗೆ ಒಂದು ಕಾಲ, ಅಂದರೆ ಎಲ್ಲರಿಗೂ ಒಂದೊಂದು ಸಮಯ ಬರುತ್ತೆ ಎಂಬುದೇ ಈ ಒಂದು ಆಳ ನೋಡಿ ಬಾವಿಗಿಳಿ ಕುಲ ನೋಡಿ ಹೆಣ್ಣು ತೆಗೆದುಕೊಂಡು ಬಾನೆಂದು. ಈ ಒಂದು ಗಾದೆಯ ಅರ್ಥ ಏನೆಂದರೆ, ನಾವು ಬಾವಿಗೆ ಇಳಿಯುವ ಮೊದಲು ಅದನ್ನು ಆಳ ನೋಡಬೇಕು. ಆಳ ನೋಡದೆ ನಾವು ಬಾವಿಗೆ ಏನಾದರೂ ಧುಮುಕಿದರೆ ಈಜಲು ನಮಗೆ ಕಷ್ಟ ಆಗುವುದು, ಹಾಗೂ ಒಳಗಡೆ ಕಲ್ಲು ಏನಾದರೂ ಸಿಕ್ಕಿದರೆ ತಲೆ ಹೊಡೆಯುವುದು ಹಾಗೂ ಪ್ರಾಣವೂ ಸಹ ಹೋಗುವುದು. ಅದೇ ರೀತಿ ನಾವು ಯಾವುದೇ ಒಂದು ಹೆಣ್ಣು ಅಂದರೆ ಮದುವೆ ಆಗಬೇಕಾದರೆ ಅವರ ಕುಲ ಅಂದರೆ ಅವರ ಒಂದು ವಂಶಸ್ಥರು ಯಾವ ರೀತಿ ಇರುತ್ತಾರೆ, ಒಳ್ಳೆಯವರು, ಒಳ್ಳೆಯ ಸ್ವಭಾವವುಳ್ಳವರು, ಕೆಟ್ಟವರು, ಆಮೇಲೆ ಆ ಹೆಣ್ಣು ಯಾವ ರೀತಿ ಇರುತ್ತಾಳೋ ಎಂಬುದನ್ನು ನಾವು ಮೊದಲೇ ತಿಳಿದುಕೊಂಡು ನಂತರ ಆ ಹೆಣ್ಣಿಗೆ ನಾವು ಮದುವೆ ಆಗುವುದು ಒಳ್ಳೆಯದು. ಅದೇ ರೀತಿ ಕೆಟ್ಟ ಹೆಣ್ಣಿಗೆ ಏನಾದರೂ ಮದುವೆ ಆದರೆ ನಮ್ಮ ಬಾಳು ಸಹ ತುಂಬನೇ ತೊಂದರೆಗೆ ಒಳಗಾಗುವುದು, ನಮ್ಮ ಬದುಕು ದುಸ್ತರವಾಗುವುದು. ಅದೇ ರೀತಿ ಆಳವನ್ನು ನೋಡಿ ಬಾವಿಗೆ ನಾವು ಧುಮುಕಬೇಕು ಈಜಲು. ಅದನ್ನು ಬಿಟ್ಟು ನೀರೇ ಇಲ್ಲದ, ನೀರು ಕಡಿಮೆ ಇರುವ ಬಾವಿಗೆ ನಾವೇನಾದರೂ ಧುಮುಕಿದರೆ ನಮಗೆ ಸಾವು ಖಂಡಿತ. ಅದೇ ರೀತಿ ನಾವು ಹೆಣ್ಣಿನ ಗುಣ, ಆಮೇಲೆ ಅವರ ಕುಲ ಅಂದರೆ ವಂಶಸ್ಥರು, ಅದನ್ನು ನೋಡಿ ನಾವು ಮದುವೆ ಮಾಡಿಕೊಂಡರೆ ನಮ್ಮ ಜೀವನವು ಸುಖಮಯವಾಗಿ ಇರುತ್ತೆ. ಅದನ್ನು ಬಿಟ್ಟು ಯಾರೋ ಹೆಣ್ಣು ಚೆನ್ನಾಗಿದ್ದಾರೆ ಎಂದು ನೋಡಿ ಮದುವೆಯಾದರೆ ನಮಗೆ ಮುಂದೆ ನಮ್ಮ ಜೀವನವು ತೊಂದರೆ ಆಗುವುದು ಖಂಡಿತ. ಆದ್ದರಿಂದ ಬಾವಿಗೆ ಇಳಿಯುವ ಮೊದಲು ಆಳ ನೋಡಲೇಬೇಕು. ಮದುವೆ ಆಗುವ ಮೊದಲು ಕುಲವನ್ನು, ವಂಶಸ್ಥರನ್ನು, ಆ ಹೆಣ್ಣಿನ ಒಂದು ನಡತೆಯನ್ನು ನೋಡಿ ನಾವು ಮದುವೆ ಆದರೆ ಒಳ್ಳೆಯದು ಎಂಬುದೇ ಈ ಒಂದು ಗಾದೆಯ. ನೋಡಿದ್ರಲ್ಲ ಸ್ನೇಹಿತರೆ, ಇಂತಹ ಗಾದೆಗಳು ಅನೇಕ ಇದೆ. ಎಷ್ಟು ಹೇಳಿದರೂ ಕಡಿಮೆಯೇ. ಆದರೂ ನಿಮಗೂ ನೋಡಲು ಸಮಯ ಬೇಕಲ್ಲವೇ? ಆದ್ದರಿಂದ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೂ ಕೆಲವು ಹೆಚ್ಚು ಗಾದೆಗಳನ್ನು ತಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ. ಹಾಗೂ ನನ್ನ ಈ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೂ ಈ ಜನಪ್ರಿಯ ಗಾದೆಗಳು ಭಾಗ 17 ಅನ್ನು ನೋಡಿ ಹಾಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಸಹ ತಾವು ಒತ್ತಿದರೆ ನನ್ನ ಎಲ್ಲ ಒಂದು ವಿಡಿಯೋಗಳನ್ನು ನೋಡಬಹುದು. ಈ ಸತ್ಯಪ್ರಿಯ KGL 621ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಎಂದು ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ.